ನಮಸ್ಕಾರ ಸ್ನೇಹಿತರೆ. ನನ್ನ ಜೀವನದಲ್ಲಿ ನಡೆದಂಥ ಒಂದು ಅತ್ಯಂತ ಸ್ವಾರಸ್ಯಕರವಾದ ಘಟನೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥದ್ದು ಈ ವಿಡಿಯೋ. ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ನಮ್ಮ ಮನೆಯಲ್ಲಿ ನನ್ನ ಬೇಜವಾಬ್ದಾರಿತನದಿಂದ ನನ್ನ ಒಂದು ಉಂಗುರ ಕಳೆದು ಹೋಯಿತು. ಅದು ಕಳೆದೋಗಿದೆ ಅಂತ ನನಗೆ ಗೊತ್ತಾಗಿದ್ದೇ ಮರುದಿನ. ಹಿಂದಿನ ದಿನ ಮನೆಗೆ ಯಾರ್ಯಾರು ಬಂದಿದ್ದರು, ಏನೇನು ಮಾಡಿದ್ರು, ಅವ್ರಗಳ ಬಗ್ಗೆ ಅನುಮಾನ ಇವೆಲ್ಲ ಶುರುವಾಗಿ ನನಗಂತೂ ತುಂಬ ಬೇಜಾರಾಗೋಯಿತು. ಆ ಮೊಮೆಂಟಲ್ಲಿ ಏನು ಮಾಡಬೇಕು ಅಂತ ತೋಚದೆ ನಾನು ಕೂಡಲೇ ಬೆಂಗಳೂರಿನ ಇಂದಿರಾನಗರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ. ಅಲ್ಲಿನ ಇನ್ಸ್ಪೆಕ್ಟ್ರು ತುಂಬ ಶ್ರದ್ಧೆಯಿಂದ ಈ ಕೇಸನ್ನು ತಗೊಂಡು ನಮ್ಮ ಮನೆಗೆ ಬಂದಂಥ ಅನೇಕರ ವಿವರಗಳನ್ನು ಪಡೆದು ಕೊನೆಗೆ ಇಬ್ಬರು ಯುವಕರ ಮೇಲೆ, ನಮ್ಮ ಮನೆಗೆ UPS ರಿಪೇರಿ ಮಾಡೋದಕ್ಕೆ ಅಂತ ಬಂದಿದ್ದಂಥ ಇಬ್ಬರು ಯುವಕರ ಮೇಲೆ ತಮ್ಮ ತನಿಖೆಯನ್ನು ಕೇಂದ್ರೀಕರಿಸಿದ್ರು. ಅವ್ರನ್ನ ಸ್ಟೇಷನ್ಗೆ ಕರೆಸಿ ವಿಚಾರಿಸಿದಾಗ ಆ ಇಬ್ಬರೂ ಥರ ನಡುಗ್ತಾ ತಮ್ಮ ತಾಯಿ ಮತ್ತು ಅನೇಕ ಬಂಧು ಬಳಗದ ಸದಸ್ಯರ ಮೇಲೆ ಆಣೆಯನ್ನಿಟ್ಟು ಸಿಗಂದೂರಿನ ಚೌಡೇಶ್ವರಿ ದೇವಿಯಿಂದ ಹಿಡ್ಕೊಂಡು ನೂರಾರು ದೇವತೆಗಳ ಮೇಲೆ ಆಣೆಯನ್ನಿಟ್ಟು ನಾವಿದನ್ನು ಮಾಡಿಲ್ಲ ಅಂತ ತುಂಬ ದೈನ್ಯತೆಯಿಂದ ಪ್ರಾರ್ಥನೆ ಮಾಡೋದಕ್ಕೆ ಶುರುವಾದರು. ನನಗೂ ಆ ಮೊಮೆಂಟಲ್ಲಿ ಅನ್ನಿಸ್ತು, ಇವರೇನಾದರೂ ನಿರಪರಾಧಿಗಳಾಗಿದ್ದರೆ ನಾವು ತೆಗೆದುಕೊಳ್ಳುವ ತೀಕ್ಷ್ಣವಾದ ಕ್ರಮ ಅನ್ಯಾಯ ಮಾಡುತ್ತೆ ಅಂತ ಹೇಳಿ ನಾನೇ ಇನ್ಸ್ಪೆಕ್ಟ್ರಿಗೆ ಕ್ಷಮೆ ಕೋರಿ ನನ್ನ ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ಬಿಟ್ಟೆ. ಉಂಗುರ ಕಳೆದೋಯ್ತು. ಆದರೆ ಕಳೆದೋದ ಉಂಗುರದ ಬಗ್ಗೆ ನಡೆದಂಥ ಮುಂದಿನ ಒಂದು ಪ್ರಕರಣ ತಮಗೆ ನಿಜಕ್ಕೂ ಬಹಳ ವಿಶಿಷ್ಟ ಅಂತ ಅನಿಸುತ್ತೆ. ಅದು ನನ್ನ ನಂಬಿಕೆ. ನಾನು ಟ್ಯುಟೋರಿಯಲ್ ಸಂಸ್ಥೆ ನಡೆಸ್ತಾ ಇದ್ದೆ. ಕ್ಲಾಸ್ಗಳು ಬೆಳಗ್ಗೆ 5:15 ಪ್ರಾರಂಭವಾಗ್ತಾ ಇದ್ವು. ನಾನು ಬೆಳಗ್ಗೆ 5:15 ಗಂಟೆಗೆ ನಮ್ಮ ಆಫೀಸ್ ಹತ್ರ ಹೋಗಿ ಹೊರಗಡೆ ನಿಂತ್ಕೊಳ್ತಾ ಇದ್ದೆ. ನನಗೆ ಫಸ್ಟು ಎದುರಾಗ್ತಿದ್ದಂಥ ವ್ಯಕ್ತಿ ನಮ್ಮ ಟ್ಯುಟೋರಿಯಲ್ ಸಂಸ್ಥೆಯ ಸೆಕ್ಯೂರಿಟಿ ಗಾರ್ಡ್ ರೆಡ್ಡಪ್ಪ. ಉಂಗುರ ಕಳೆದ ವಿಚಾರ ಆತನಿಗೆ ತಿಳಿದು ನನಗೆ ಒಂಥರ ಇಂಪ್ರೆಸ್ ಮಾಡಬೇಕು ಅಂತ ಮನಸ್ಸು ಮಾಡಿಕೊಂಡು ನನ್ನ ಹತ್ರ ಬಂದು, ಸಾರ್ ನಿಮ್ಮ ಉಂಗುರ ಕಳೆದೋಯ್ತಂತೆ, ಕೇಳಿ ಭಾಳ ಬೇಜಾರಾಗೋಯ್ತು ಸರ್, ನಿಮ್ಮಂಥವ್ರಿಗೆ ಈ ಥರ ಆಗಬಾರ್ದು ಸರ್, ತಾವು ನ್ಯಾಯದಿಂದ ಧರ್ಮದಿಂದ ನಿಯತ್ತಿನಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಾ ಸರ್, ಆ ಉಂಗುರ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ದ. ನಾನು ಪಾಪ ಏನೋ ಒಂದು ಅನುಕಂಪ ತೋರಿಸ್ತಾ ಇದ್ದಾನೆ ಅಂತ ಸುಮ್ಮನಾದೆ. ಆದರೆ ಆತನ ಮಾತಿನಲ್ಲಿ ಒಂದು ತೀಕ್ಷ್ಣವಾದ ಒಂದು ಮೊನಚು ಇತ್ತು ಅಂತ ನಾನು ಗಮನಿಸಲಿಲ್ಲ. ಇರಲಿ, ನೆಕ್ಸ್ಟ್ ಡೇ ಅಂದರೆ ಮರುದಿನ ನಾನು ಆಫೀಸ್ಗೆ ಹೋದಾಗ ಬೆಳಗಿನ ಜಾವ ಇದೇ ರೆಡ್ಡಪ್ಪ ನನಗೆ ಎದುರಿಗೆ ಸಿಕ್ಕಿ ಮತ್ತೆ ಆ ಒಂದು ಅನುಕಂಪವನ್ನು ರಿಪೀಟ್ ಮಾಡ್ದ. ಸರ್, ನೀವೇನು ವರಿ ಮಾಡ್ಕೊಬೇಡಿ ಸರ್, ನೀವು ನ್ಯಾಯವಾಗಿ ಸತ್ಯವಾಗಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಆ ಉಂಗುರ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ದ. ಸರಿ, ನಾನು ನಿನ್ನೆ ಮಾಡಿದಂಥ ಸ್ಟೇಟ್ಮೆಂಟ್ಗೂ ಇವತ್ತು ಮಾಡಿದಂಥ ಸ್ಟೇಟ್ಮೆಂಟ್ಗೂ ಏನೋ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಇದೆಯಲ್ಲ ಅಂತ ಭಾಳ ಮಾನಸಿಕವಾಗಿ ಪರಿಶೀಲನೆ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಹಿಂದಿನ ದಿನ ಅವನೇನು ಹೇಳ್ದ, ನೀವು ಧರ್ಮದಿಂದ ಸಂಪಾದನೆ ಮಾಡಿದ್ದೀರಾ, ಆದ್ದರಿಂದ ನಿಮ್ಗೆ ಉಂಗುರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ದ. ಮರುದಿನ ಏನು ಮಾಡ್ದ, ನೀವು ಧರ್ಮದಿಂದ ಸಂಪಾದನೆ ಮಾಡಿದ್ದರೆ ಆ ಉಂಗುರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾನೆ. ಈಗ ನೋಡಿ, ನನ್ನ ಮೇಲೆ ಒಂದು ವಿಶಿಷ್ಟವಾದ ಒಂದು ಒತ್ತಡ ಶುರುವಾಗೋಯ್ತು. ಈಗ ಉಂಗುರ ಸಿಗಲಿಲ್ಲ ಅಂದರೆ ಏನರ್ಥ? ನಾನು ಧರ್ಮದಿಂದ ಸಂಪಾದನೆ ಮಾಡಿಲ್ಲ, ಆದ್ದರಿಂದ ನನಗೆ ಉಂಗುರ ಸಿಕ್ಕಿಲ್ಲ ಅನ್ನೋ ಅರ್ಥನೇ ಬರುತ್ತಲ್ವಾ. ನಾನು ಗಾಬರಿಯಾಗಿ ನಾನೇ ಒಂದು ನಿರ್ಧಾರ ತಗೊಂಡು ಮರುದಿನ ಆ ರೆಡ್ಡಪ್ಪ ಎದುರಿಗೆ ಬರ್ತಿದ್ದಂಗೆ ನಾನೇ ಹೇಳಿಬಿಟ್ಟೆ, ರೆಡ್ಡಪ್ಪ ನನಗೆ ಉಂಗುರ ಸಿಕ್ಬಿಡ್ತು ಅಂತ ಹೇಳಿದ್ದೇನೆ. ಸಿಕ್ಕಿರಲಿಲ್ಲ. ಆದರೆ ಈ ಒಂದು ಆಪಾದನೆಯಿಂದ ಪಾರಾಗೋದಕ್ಕೆ ನನಗೆ ಬೇರೆ ಮಾರ್ಗ ಇರಲಿಲ್ಲ. ಆಗ ರೆಡ್ಡಪ್ಪನೂ ಖುಷಿಯಾದ, ನಾನು ಖುಷಿಯಾದೆ. ನೀವು